ಯಪ್ಪ ನೀನ ಅಂತ ನಾನು ತಿನ್ನಕ್ಕೆ ಮುಂದೆ ಮಾಡಿದ್ರೆ ಹೆಂಗೆ ಅಂತ ನಾನು ಒಲಿ ಮ್ಯಾಗ ಇದು ಕುದಿಯಾಕತ್ತೈತಿ ಜುಣಕ ಮಸ್ತಾಗೈತಿ. ತಿನ್ ಒಂದು ಬಟ್ಲದಾಗ ಹಾಕಿ ಕೊಡ್ಲಾ? ಬೇಡವಾ, ರೊಟ್ಟಿ ಬಾಜಿಗೆ ಇಷ್ಟಕೊಂಡ ಹಚ್ಚಿ ಸಪ್ಪು ಗಿಪ್ಪು ಎಲ್ಲ ಕಾರ್ಬೇಳೆ ಎಲ್ಲ ಹಚ್ಚಿ ಬೇಡ ಮತ್ತೆ ಯಾಕೆ ಜುಣಕ ಅನ್ನಕ್ಕೆ ನೀಡುವಂತ ಊಟ. ನೀ ಬಂದಿದ್ದು ಮಾತ್ರ ನಂಗೆ ಭಾಳ ಖುಷಿ ಆಯ್ತು ಅಣ್ಣ. ಏನು ಎಷ್ಟು ದಿನ ಆಗಿತ್ತಪ್ಪ ನಮ್ಮ ಮನೆಗೆ ಬಂದು ನೀನು. ಈಗರ ಎಲ್ಲಿ ಬರೋದಕ್ಕಿತ್ತು ಬಿಡವ, ಹುಡುಗಿ ಬಿಡಕ್ಕೆ ಬಂದ್ರೆ ಒಂದು ನೆಪ ಆತ ಅಷ್ಟೇ, ಮತ್ತೇನಿಲ್ಲ. ನೀ ಕೂಡಲೇ ಬರ್ಬೇಕು ಅಂತೆ ಪತ್ರ ಬರೆದಿದ್ಯಲ್ಲ, ಮತ್ತು ಪತ್ರ ಸಿಕ್ಕ ಕೂಡಲೇ ಬಾ ಅಂದಿದ್ದಿ, ಮತ್ತು ಹಂಗೆ ನಿಂದ್ರಕಿಲೆ ಬಂದೆ. ಏನೂ ಅಡುಗೆ ಮಾಡೋಕ್ಕಾಗಲಿಲ್ಲವ. ನಿಮ್ಮ ಅತ್ತಿಗೆ ಮದ ಅನ್ನಕತ್ತಿದ್ಲು, ಇವತ್ತು ಬೇಡ್ರಿ ನಾಳೆ ಹೋಗ್ರಿ ಒಂಚೂರು ಏನಾರ ಮಾಡಿ ಕಟ್ಟಿ ಕಳಿಸ್ತೀನಿ. ಹಂಗೆ ಇದ್ಕಿದ್ದಂಗೆ ಹೋದ್ರೆ ಅವ್ರ ಏನು ತಿಳ್ಕೊಬೇಕು, ಸುಟ್ಟಗಾಯಿ ಸೀರೆಯಾಗಿ ಇಟ್ಕೊಂಡು ಬೇಡ ಅಂತೇಳಿ. ಅಯ್ಯೋ ಹಂಗೆ ಅದಕ್ಕೆ ಮಾಡ್ಬೇಕು, ಏನಾಗೋದಿಲ್ಲ ಬಿಡು. ನೀ ಬಂದಿದ್ದು ಹೆಚ್ಚು, ಅಡುಗೆ ತಂದಿದ್ದು ಬಿಟ್ಟಿದ್ದು ಯಾವ ಕೇಳ್ಬೇಕಾಗೈತಿ. ಇಲ್ಲೇ ಇಷ್ಟಕೊಂಡ ಮಾಡೀನಿ. ಹೇಳತ್ತಿ ಮಗ ಏನು ಅನ್ಕೊಂಡಿಲ್ಲ ನಿಮ್ಮ ತಂಗಿ ಅಂತೇಳಿ. ನಿಮ್ಮ ತಂಗಿ ಅಂದ್ರೆ ನಿಮ್ಮ ನಾದ್ನಿ ಅಂತ ಹೇಳ್ರಿ. ಆಕಿಗೆ ಗೊತ್ತು ನೀ ಏನು ಅನ್ಕೊಳಂಗಿಲ್ಲ ಅಂತೇಳಿ. ನಿಮ್ಮ ಅತ್ತೆಲ್ಲದಾಳ ಅತ್ತೆಯಾರು ಹೊರಗೆ ಹೋಗಿರ್ಬೇಕು, ಇಲ್ಲ ಮನ್ಯಾಗ. ಅದೇ ನೀವ ಮತ್ತು ನಾ ಏನಾರ ಮಾತಾಡಿ ಅದು ನಿಮ್ಮ ಅತ್ತಿ ಕಿವಿಗೆ ಬಿತ್ತಂದ್ರೆ ಮುಗಿದು ಹೋಗುತ್ತೆ ನನ್ನ ಕತಿ. ಅದಕ್ಕೆ ನಿಮ್ಮ ಅತ್ತಿ ಏನಾರ ಒಂದು ಅಂತಾಳಲ್ಲ, ಅದಕ್ಕೆ ಹೊಟ್ಟೆ ಬೇನಿಕೆಗೆ ಮೊದಲು ಸುಮ್ಮನೆ ಆರಾಮ್ಯ ಒಂಥರ ಏನು ಅದನ್ನು ತರಕ್ಕೆ ಬರೋಲ್ಲನೋ ಇದನ್ನು ತರಕ್ಕೆ ಬರೋಲ್ಲನೋ ಅಂತೇಳಿ ಆ ಹೊಟ್ಟೆ ಬೇನಿಗೆ ಆಕೆ ಹೆದರ್ತಾಳ ಒಂಚೂರು. ಇರ್ಲಿ ಬಿಡ, ಅಂದ್ರೆ ಅನ್ಕೊಳ್ಳಿ ಏನಾಗತ್ತಲ್ಲತ್ತ. ಹಿರಿಯರು ಒಂದು ಮಾತಂದ್ರೆ ನಮ್ಗೆ ಏನಾಗದೈತಿ ಏನು ಅಂಟದೈತಿ, ಹೌದಿಲ್ಲ? ತಿನ್ನಣ್ಣ ರೊಟ್ಟಿ. ಹ್ಞೂನವ ತಿಂತಾನೆ. ಭಾರಿ ಮಸ್ತಾಗೈತೆ ಪಲ್ಯ. ಎಷ್ಟು ದಿನ ಆಗಿತ್ತು ನಿನ್ನ ಕೈಯಾಗ ನಿಂತ ತಿಂದು ಭಾಳ ರುಚಿ ಆಗೈತಿ. ಹಕ್ಕರಿಕಿ ಸಪ್ಪೇನು ಬಾಗಲಾಗ ಹೊಲ್ದಾಗಿದ್ದ? ಬಾಗಿಲಾಗ ಜಗಿಚ್ಚಿವಿ. ಬೇಸಾಗಿತ್ತು, ಮಸ್ತಾಗೈತಿ. ಅಲ್ಲ ನಿಮ್ಮ ಅತ್ತಿ ಏನಾರ ಅಂದ್ಕಿಂದಾಳವ, ಮತ್ತು ಇಲ್ಲೇ ಬಂದು ಕುಂತು ಉಣ್ಣಾಕತ್ತೀರಿ ಅಂತೇಳಿ ನನಗೆ ನಿಮ್ಮ ಅತ್ತಿದ ಒಂದು ದೊಡ್ಡ ಹೊಟ್ಟೆ ಬೇನಿ. ಅಲ್ಲ ನೀ ಸುಮ್ಮನೆ ನಿಮ್ಮ ಅತ್ತಿ ನಿನ್ನ ಗಂಡು ಬಂದಿಂದ ಉಣ್ತಿದ್ನಿವ ನಾನು. ನೀ ಸುಮ್ಮನೆ ಅವಸರ್ಲಿ ನಂಗೆ ಊಟಕ್ಕೆ ಹಚ್ಚಿದಿ. ಇಲ್ಲ ಅಣ್ಣ, ಏನು ಅನ್ನಂಗಿಲ್ಲ, ನೀ ತಿನ್ನ, ಅವ್ರೇನು ಅನ್ನಂಗಿಲ್ಲ. ತಗೋ ನನ್ನ ಮಗಳು ನೋಡು ಒಳಗೆ ಬಂದಿಲ್ಲ, ಪಾಪ ಬೇಸರ ಮಾಡ್ಕೊಂಡು ಅಲ್ಲೇ ನಿಂತಾಳು. ನೀ ಹೋದ್ಮೇಲೆ ಮಾತಾಡ್ತಾನೆ ಅಕ್ಕಿ ಕೊಟ್ಟು, ಮತ್ತೆ ಅಕ್ಕಿ ಕೊಟ್ಟು ರಂಬಿಸ್ಕೊಂತ ನಿಂತಂದ್ರೆ ಮತ್ತೆ ನಿಂಗೆ ಊಟಕ್ಕೆ ಕೊಡಕ್ಕೆ ಹೊತ್ತಕತಿ. ನಮ್ಮ ಅತ್ತಿ ಬಂದಿನ ಮೊದ್ಲು ನೀ ತಿನ್ನಂಗಿಲ್ಲ ಬಿಡಂಗಿಲ್ಲ, ದಾಕ್ಷಾಣ್ಯ ಜಾಸ್ತಿ. ನಮ್ಮ ಅತ್ತಿ ಬರೋದ್ರಾಗ ಒಂದು 4 ರೊಟ್ಟಿ ತಿಂದು ಬಿಸಿಬಿಸು. ಏವಾ ಇರ್ಲಿ ಬಿಡು, ಆ ಹುಡುಗಿ ಬರಾಕ ಒಲ್ಲೆ ಅಂತದು ನಾನ ಬಲವಂತ ಮಾಡಿ ಒತ್ತಣಿಕೆ ಮಾಡಿ ಕರ್ಕೊಂಬಂದೆ. ಈಗ ಹೌದು, ಆಕಿಗೆ ಮನಸ್ಸ ಇಲ್ಲ ಮದುವೆ ಮಾಡ್ಕೊಳಕ. ಈಗ ನಾ ಏನು ಕೇಳ್ಬೇಕಂತದೇನಂದ್ರೆ, ನಮ್ಮೂರಾಗ ಒಂದು ವರ ಐತಿ ಅಂತ ಏನು ಇದ್ದಂತಾರಲ್ಲ, ತಾಯಿ ಮಗ ಅಪ್ಪ ಅಷ್ಟು 3 ಮಂದಿನ ಅದಾರ ಮನ್ಯಾಗ. ಇದ್ದಂತಾರಲ್ಲ ಅಂದ್ರೆ ತೀರ ಬಡವರು ಅಲ್ಲ, ಹೊಲ ಅದು ಐತಿ, ಚಲೋ ಅದಾರ, ಹಂಗೇನು ಇದು ಇಲ್ಲ. ದುಡ್ಕೊಂಡು ತಿಂತಾರೆ, ಬೇಕಾದಂಗೆಲ್ಲ ಹೊಲ ಇದ್ದಿದ್ದೈತಿ, ಎಲ್ಲ ಐತಿ. ಆದರೆ ಯಾವ ಏನಂದ ಒಂಚೂರು ಈಕಿನ್ನ ಇಷ್ಟಪಟ್ಟಾನ. ಯಾರನ್ನ? ಏ ನಿಮ್ಮಿಕ್ಕಿನ್ನ ಕಸ್ತೂರಿನ ನಾನು ಮಾಡ್ಕೋಬೇಕಂತದೇನು ರೀ, ಒಂದು ಸಲ ಕೇಳಿ ನೋಡ್ರಿ ನೀವು. ಅಂದ್ರೆ ಬೇಕಾರೆ ನಾನು ನಮ್ಮ ಅವ್ನ ಕರ್ಕೊಂಬರ್ತೇನೆ ನೋಡಾಕ ಅಂತೇಳಿ. ಕಸ್ತೂರಿಗೆ ಯಾಕೆ ಮನಸ್ಸಿದ್ದಂಗೆ ಐತಿ, ಅಂದ್ರೆ ಒಂದು 4-5 ಸಲ ಭೇಟಿಯಾಗ್ಯಾರಲ್ಲ ಒಬ್ರಿಗೊಬ್ರು, ಹಾಗಾಗಿ ಸ್ವಲ್ಪ ಯಾಕೋ ಮನಸ್ಸಿದ್ದಂಗೆ ಐತಿ. ಅಲ್ಲೇ ನಮ್ಮ ಮನೆಗೆ ಬರ್ತಿದ್ದ ಹೋಗಿದ್ದ ಹುಡುಗ ಅಂತಾನ. ಏನು ಮಾಡ್ಬೇಕು ಈಗ? ಅದಕ್ಕೆ ಒಂದು ಸಲ ಕೇಳು ನಿನ್ನ. ಮತ್ತು ಏನಿನ್ನೂ ಏನು ಫಿಕ್ಸ್ ಆದಂಗೆ ಇದ್ದಂಗಿಲ್ಲ. ಮಂತ್ಯಾನ ನೋಡಿ ಬಂದ್ರಲ್ಲ, ಏನು ಅನ್ನಿಸ್ತು? ಮಂತ್ಯಾನ ಭಾಳ ಚಲೋ ಐತಿ ಅಣ್ಣ. ಕರೆನ ರೊಕ್ಕಿದ್ದವ್ರದಾರ, ದೊಡ್ಡ ಮನೆ ಐತಿ, ಕೈ ಕಾಲು ಆಳು, ಊಟ ಒಂದು ಮಾಡಂಗಿಲ್ಲ ಅಂತಂದ್ವಿ. ಮತ್ತು ಎಲ್ಲ ನಮ್ದು ಹೆಣ್ಣು ಕೊಟ್ಟು ಬರೋ ಮಟ್ಟ ಉಣ್ಣಂಗಲ್ಲಲ್ಲ ನಮ್ಮ ಕಡೆ, ಹಾಗಾಗಿ ಉಣ್ಣಂಗಲ್ಲ. ಹೊಳ್ಳಿ ಇದು ಏನದು ಶರ್ಬತ್ ಕೊಟ್ರೆ ಕುಡಿಯಾಕ ಅವರು ಅವನು ಈಡೆಗೆ ಬಂಗಾರ ಹಾಕ್ಕೊಂಡಿದ್ಲಮ್ಮ. ನೀನು ದಾಡ್ಸಿ ಐತಿ ಬಿಡು, ಬೆಕ್ಕದಂಗೆ ಐತಿ. ನನ್ನ ಮಗಳ ಮನೆಗೆ ಹೋದ್ರೆ ರಾಣಿಗತೆ ಇರ್ತಾಳಪ್ಪ. ಕರೆನ ರಾಣಿಗತೆ ಇರ್ತಾಳೆ. ಕರೆನ ಭಾಳ ಖುಷಿ ಆಯ್ತು ನನಗಂತೂ ಮನೆ ನೋಡಿ. ಎಣ್ಣ ನೋಡಿಲೆ, ನಿಮ್ಮ ಮಾವ ಸಂದಕ ತೆಗೆದು ಒಂದು ಬ್ಯಾಳಿ, ಒಂದು ಟಮಾಟಿ, ಒಂದು ಬೂಚಿ ಎಣ್ಣೆ ಕೊಡು ಮಟ್ಟ ಅಡುಗೆ ಮಾಡಂಗಿಲ್ಲ ನನ್ನ ಬಾಳೆ. ಇಲ್ಲಿ ಹಂಗೈತಿ, ಅಲ್ಲಿ ಹಂಗಲ್ಲ ಯಪ್ಪ. ನಿಟ್ಟು ಒಟ್ಟ್ಯಾರ, ಏನು ಗೋಧಿ ನಿಟ್ಟು, ಜೋಳದ ನಿಟ್ಟು, ಹಂಗೆ ಮತ್ತು ಅದು ಇದು ತೊಗರಿ ಬ್ಯಾಳಿ ಏನು ನಿಟ್ಟು ಒಟ್ಟ್ಯಾರ ಒಂದು ಅಳತಿ. ಬೇಕಾದಷ್ಟು ತಿನ್ನು ನೀನು, ಬೇಕಾದಂಗಿರ ನೀನು. ಮನ್ಯಾಗ ರಾಣಿನ ನನ್ನ ಮಗಳು. ಕರೆನ ಮತ್ತು ಒಂದು ಹೆಣ್ಣು ಹುಡುಗಿ ಐತಂತ ಮದುವೆ ಮಾಡಿ ಕೊಟ್ಟಾರ. ಈಕೆ ಮತ್ತೆ ಮನೆ ಸೊಸಿ ಒಬ್ಬ ನಮಗ. ಏನು ಮತ್ತು ಅಣ್ಣ ತಮ್ಗಳಿಲ್ಲ, ನಾದ್ನ್ಯಾರ ಕಾಟಿಲ್ಲ, ಏನಿಲ್ಲ. ಹತ್ತಿನ ಬಾಯಿ ಸತ್ತಕ್ಕೆದಾಳ, ಸುಮ್ಮನಿದ್ಲು. ನನಗೆ ಯಾಕೆ ನಿನ್ನ ಮನ್ಸಿಗೆ ಬಂತಪ್ಪ ಮನೆ ನೋಡಿ, ಭಾಳ ಮನ್ಸಿಗೆ ಬಂತು ಬಿಡೆ ನನಗೆ. ನನಗೆ ಒಂಥರ ಭಾಳ ಖುಷಿ ಆಯ್ತು ನನಗೆ. ಹೌದಾ, ಅಷ್ಟು ಶ್ರೀಮಂತರದಾರ? ಹಂಗಾರೆ ರೆಡ್ಡಿ ಇಲ್ಲಿ ಬಿಡು, ಹೋಗ್ಲಿ. ಮತ್ತು ಇವಾಗ ನಾನು ನೋಡ್ಕೊಂಬಂದಿದ್ದೆ ಅಷ್ಟು ಶ್ರೀಮಂತರು ಇಲ್ಲಿ ಬಿಡವ. ಇವರು ಒಂದು 2 ಎಕರೆ ಹೊಲ್ದಾಗ ದುಡಿ ಮಾಡ್ಕೊಂಡು ತಿನ್ನೋರು. ಹುಡುಗ ಮಾತ್ರ ಚಂದ ಅದಾನ, ಒಳ್ಳೆ ಅದಾನ. ಹಲ್ಲ ಮ್ಯಾಗ ಒಂದು ಅಡಿಕೆ ಹೋಳು ಇಟ್ಟು ಗೊತ್ತಿಲ್ಲ, ಚಲೋ ಅದಾನ. ಸಣ್ಣ ಹುಡುಗ ಅದಾನ. ಆಕಿಗೆ ಅವಂಗ ಅಂದ್ರೆ ಎಷ್ಟು ಒಂದು 4 ವರ್ಷನ ಅಷ್ಟೇ ನೋಡಿ ಪರ್ಕ್ ಆಕಿಗೆ ಅವಂಗ ಅಂದ್ರೆ. ಕರೇನ ಮಸ್ತ್ ಅದಾನ ಹುಡುಗ ಮಾತ್ರ. ಅಣ್ಣ ಈಗ ನೋಡ್ಕೊಂಬಂದೇವಲ್ಲ ನಾವು ಹುಡುಗ, ಅವಂಗ ನನ್ನ ಮಗಳಿಗೆ ಹೆಚ್ಚು ಕಮ್ಮಿ ಅಂದರೂ ಒಂದು 13 ವರ್ಷ ಪರ್ಕ್ ಐತಿ. 13 ವರ್ಷ ದೊಡ್ಡವ ನಾನು.
ಏನು 13 ವರ್ಷ ಭಾಳ ಆತಲ್ಲಿವ. ಅಯ್ಯೋ ನಾನು ಅದೇ ಅನ್ಕೊಂಡೆ. ಮತ್ತು ಮತ್ತದು ನನ್ನ ಗಂಡ ಅನ್ನಕತ್ರ ಗಂಡಸೂರಿಗಿಂತ ವಯಸ್ಸು ನೋಡೋದು ಹೆಣ್ಮಕ್ಳು ಒಪ್ಕೊಂಡ್ರೆ ಸಾಕು. ಹಾಂ, ಗಂಡಸೂರಿಗೆಲ್ಲ ಯಾಕದು ಅಂತಂದ್ಲ. ಸುಮ್ಮನೆ ಅದೇ ಮತ್ತೇನು ಮಾಡೋದು. ಆದ್ರೆ ಈಕಿನ ಒಂಚೂರು ಅಳದು ಖರೀದಿ ಮಾಡಾಕತ್ತಾಳ, ಇಷ್ಟ ಇಲ್ಲ ಅನ್ನಕತ್ತಾಳ. ಏನು ಮಾಡ್ಬೇಕಂತೇಳಿ ತಿಳಿವಲ್ತು ನನಗಂತರು. ತಲೆ ಕೆಡ್ಸ್ಕೊಬೇಡ. ಆಳ್ತಾಳಂದ್ರೆ ಏನಾತು, ದೊಡ್ಡ ಶ್ರೀಮಂತರದಾರಂತಿ, ಬೇಕಾದಂಗೆ ಹೊಲ ಮನೆ ಆಸ್ತಿ ಐತಂತಿ, ಹುಡುಗ ಗಟ್ಟಿ ಅದಾನಂತಿ, ವಯಸ್ಸಿನಾಗ ಒಂಚೂರು ದೊಡ್ಡವ ಅದಾನಂತಿ. ಹೌದಾತು, ಏನು ಮಾಡಕ್ಕೈತಿ, ಗಣಸೂರ್ದೆಲ್ಲ ವಯಸ್ಸು ನೋಡಕ್ಕೈತೇನ. ಈಗ ನನಗೆ ನಿಮ್ಮ ಅತ್ತಿಗೆ ಮಗ ಎಷ್ಟು ವಯಸ್ಸು ಪರ್ಕ್ ಐತಿ? ನನಗೆ ಆಕಿಗೆ ಭಾಳ ಅಂದ್ರೆ ಒಂದು 8 ವರ್ಷ ಇರ್ಬೇಕಲ್ಲ. ಇರ್ಬೇಕು, ನನಗೂ ಅಷ್ಟು ಲೆಕ್ಕಿಲ್ಲ, ಇರ್ಬೇಕಷ್ಟು. ಇನ್ನು ನಿನ್ನ ಗಂಡಗ ಅವಂಗೂ ಐತಪ್ಪ ವಯಸ್ಸು ಜಾಸ್ತಿ ಐತಿ. ಮತ್ತಿನ್ನು ಅಲ್ಲನ ನೀನು ಒಲ್ವಲ್ಲ ಅಂತ ಅಳ್ತಿದ್ದಿ. ಈಗ ಮದುವೆ ಮಾಡಿನ ಚಂದಾಗಿ ಸಂಸಾರ ಮಾಡ್ಕೊಂಡು ಹೊಂಟಿಲ್ಲ, ಮಕ್ಕಳಾಗಿಲ್ಲ. ಹಂಗೆ ಮತ್ತು ಹೆಣ್ಣು ನೋಡ್ರಿ ಮದುವೆ ಮಾಡ್ಕೊತೇನಂತವನು ಅಳ್ತಾವ್. ಸೋಮನ ಮದುವೆ ಮಾಡ್ಬೇಕು. ಮದುವೆ ಮಾಡಿಂದ ಎಲ್ಲ ತಾನ ಹೊಂದಾಣಿಕೆ ಮಾಡ್ಕೊಂಡು ಬಾಳೆ ಮಾಡ್ಕೊಂಡು ಹೋಕ್ಕವು. ತಲೆ ಕೆಡ್ಸ್ಕೊಬೇಡ, ಮದುವೆ ಮಾಡ್ರಿ ನೀವು. ಆತ್ ಬಿಡಣ್ಣ, ಮತ್ತು ನೀನು ಇಷ್ಟ ಅಂದೆ ಅಂದ್ರೆ ಮತ್ತೇನೈತೆ, ಹೌದಿಲ್ಲ? ಸರಿ ಆತ್. ನಾಳೆ ಬರ್ತಾನಂತ ಹುಡುಗ ಬೆಳಿಗ್ಗೆ ಆದ್ರೆ ಹುಡುಗಿ ನೋಡಕ್ಕೆ ಇನ್ನೊಮ್ಮೆ. ಯಾಕೆ ಮನೆ ಬಂದಾಗ ಆಕಿ ನಿಮ್ಮೂರಾಗಿದ್ಲಲ್ಲ, ಹಂಗಾಗಿ ಹುಡುಗಿ ನೋಡಿಲ್ಲ ಅವನ ಪಕ್ಕ. ಹಂಗಾಗಿ ಇನ್ನೇನು ಬರ್ತಾನಂತ. ನಾಳೆ ಬೇಕಾರೆ ಇರು, ಇವತ್ತೊಂದು ವಸ್ತಿ ಇದ್ದು ನಾಳೆ ಹುಡುಗನ ನೋಡ್ಕೊಂಡು ಹೋಗಲ್ಲ ಊರಿಗೆ. ಯಾಕೆ ಇವತ್ತು ಅಂತರ್ಕಿಲೆ ಓಡ್ತಿ, ಕತ್ಲನೂ ಆಗಕತ್ತು, ಹೌದಿಲ್ಲ? ಬ್ಯಾಡವ ಹೊಕ್ಕನಿ. ಮತ್ತು ನಿಮ್ಮ ಅತ್ತಿಗೆ ಮಗ ನಾ ಇರ್ತೇನೆ ಅಂತ ಹೇಳಿಲ್ಲ, ಬರ್ತೇನೆ ಅಂತೇಳಿ ಹೇಳೀನಿ. ಈಗ ನಾ ಇಲ್ಲಿದ್ದು ಯಾಕೆ ಬರಲಿಲ್ಲ ಅಂತ ಈಗ ಗಾಬರಿ ಆಗೋದು ಬೇಡ ಅದಕ್ಕೆ. ಅಯ್ಯೋ ಏನಾಗೋದಿಲ್ಲ ತೋಯಣ್ಣ, ಇರು, ಏನಾಗೋದಿಲ್ಲ. ಬಸ್ ಬೇಕಾದ್ರೆ ಹೇಳಿ ಕಳಿಸಲ್ಲ. ಮತ್ತು ಊರಿಗೆ ಹೋಗಿ ಬಸ್ ಸ್ಟ್ಯಾಂಡ್ನವ್ರಿಗೆ ಹೇಳಿ, ಅವರು ಅಲ್ಲಿ ಹೋಗಿ ಹೇಳಿ, ಮನೆಗೆ ಹೋಗಿ ಯಾರು ಮುಟ್ಟಿಸ್ಬೇಕವ ಸುದ್ದಿನ? ಬೇಡ ಬೇಡ ಬೇಡ. ಆಯ್ತು, ಇರೋದಾದ್ರೆ ಇರ್ತೇನೆ. ನೋಡು, ಯಾವುದಕ್ಕೂ ನಿನ್ನ ಗಂಡ ನಿಮ್ಮ ಅತ್ತಿ ಇರು ಅನ್ಲಿಲ್ಲ ಅಂದ್ರೆ ನಾ ಇರೋದಿಲ್ಲ. ಮತ್ತು ನೀ ಅವ್ರ ಮುಂದೆ ಇರೋ ಅನ್ಬೇಡ. ಅವ್ರಿಬ್ರದಾಗ ಒಬ್ರು ಯಾರು ಇರೋ ಅಂದ್ರೆ ಇರ್ತೇನೆ. ಏನು ಸುಮ್ಮನೆ ಇರ ಮತ್ತು. ಓ ಅಮ್ಮಾರ, ಆರಾಮದಿರಿ? ಈಗ ಬನ್ನಿರಿ ನಿದಾಗ. ಬರ್ರಿ ಕುಂದ್ರಿ ಬರ್ರಿ. ಹಾಂ ಕುಂದಿರ್ತೇನೆ. ಜೋರು ನಡೆದಲ್ಲಪ್ಪ ಊಟದ ಔತಣ. ಅಡ್ಡಿ ಇಲ್ಲ ಬಿಡ, ಅಡ್ಡಿ ಇಲ್ಲ. ನಮ್ಮನೆಗೆ ಇಷ್ಟು ಬಗ್ಗೆ ಮಾಡ್ತಾಳ, ನಿನ್ನ ತಂಗಿಗೆ ಇಷ್ಟು ಬಗ್ಗೆ ಮಾಡಕ್ಕೆ ಬರ್ತದೆ ಅಂತೇಳಿ ನನಗೆ ಗೊತ್ತಿಲ್ಲ. ನೋಡು ಒಲಿ ಮುಂದೆ ಕುಂದಿರಿಸಿ ಬಿಸಿ ಬಿಸಿ ರೊಟ್ಟಿ. ಅಡ್ಡಿ ಇಲ್ಲಪ್ಪ, ಅದೃಷ್ಟ ಮಾಡಿ. ನಮಗೆ ಯಾವಾಗೂ ಹಿಂಗೆ ಬಿಸಿ ಬಿಸಿ ರೊಟ್ಟಿ ಸಿಕ್ಕಿಲ್ಲ ಬಿಡು. ಹಂಗೆ ಯಾಕಂತೀರಿ? ನಮ್ಮ ತಂಗಿ ಬಿಸಿ ಬಿಸಿ ಮಾಡ್ಕೊಂಬಂದು ನಿಮಗೂ ಕೊಟ್ಟಿರ್ತಾಳಲ್ರಿ. ಹೋಲ್ ಬಿಡ್ರಿ, ಇನ್ಮ್ಯಾಕೆ ಕೊಡ್ತಾಳ. ಕರ್ಕೊಂಬಂದು ಯಪ್ಪ ಪಾರ್ವತಿನ ಎಲ್ಲಿ ಕಾಣಲಿಲ್ಲಕ್ಕಿ? ಪಾರ್ವತಿ ಮತ್ತು ನಿಮ್ಮ ಮೊಮ್ಮಗ ಇಬ್ರು ಬಂದಾರ್ರಿ. ಇಬ್ರು ಬಂದಾರ, ಹೊರಗೆ ಆಡಕ್ಕೆ ಹೋಗಿರ್ಬೇಕು. ಏನ ಅತ್ತಾಗೆಲ್ಲರ ಹಿತ್ಲ ಕಡೆ ನಿಂತಾರ ಏನ. ವರ ಗೊತ್ತಾತಪ್ಪ ಆಕಿಗೆ. ವರ ಗೊತ್ತಾಗೈತಿ, ಬಂಗಾರದಂಗ ಐತಿ ವರ. ಊಟ ಗೀಟ ಮಾಡಿ ಎದ್ದು ಬಾ ಹೊರ ಕುಂದ್ರಂತೆ. ಇಲ್ಲ ತೋರಿ, ನಾ ತಾಟ್ ತೊಗೊಂಡು ಅಲ್ಲಿ ಬಾಗಲಾಗ ಕುಂದಿರ್ತೇನೆ ಆರಾಮ್ ಹೊರಗೆ. ಅಣ್ಣ ಇನ್ನೊಂದು ರೊಟ್ಟಿ ಬೇಡವಾ, ತಾಟ್ನ್ಯಾಗ ಐತಿ, ಬೇಡ. ನನ್ನ ಮನೆ ಏನು ತೊಳೆದು ಬಿಡ್ಬೇಕಂತ ಮಾಡಿ ಹೆಂಗ ನೀನು? ಅಲ್ಲಲ್ಲ ಬೇರೆಕಿ ಅಣ್ಣನ ಒಲಿ ಮುಂದೆ ಕುಂದಿರ್ಸಿ ಬಿಸಿ ಬಿಸಿ ರೊಟ್ಟಿ ಮಾಡಿ ಬಡ ಹಾಕಾಕತ್ತೀಯಲ್ಲ ಒಂದು ಅಳತಿ. ಏನು ಮಾಡ್ಬೇಕಂತ ಮಾಡಿ ನೀನು? ಬರಲಿ ನನ್ನ ಮಗ ಬರಲಿ. ಅಳತಿ ಮೀರಿ ಅವ್ನು ನೋಡಿದ್ರೆ ಭಾಳ ಕೊಡೋದಿಲ್ಲ ಸಾಮಾನ. ಇದು ಎಲ್ಲಿಂದ ಕೂಡ್ಸಿಟ್ಟಿದ್ದೆ ಇವನ್ನ? ಬೇಷದ ಹೇಳುವ ಒಟ್ಟು. ಮೊನ್ನೆ ನನ್ನ ಮಗಳು ಬಂದ್ರೆ ನೀನು ನೆಪ ಹೇಳ್ಕೊಂಡು ತವ್ರ ಮನೆಗೆ ಹೋಗಿ ಕುಂತಿ. ಪಾಪ ನನ್ನ ಮಗಳು ತಾನ ಮಾಡ್ಕೊಂಡು ತಾನ ತಿಂದು 2 ದಿನ ಇದ್ದು ಬ್ಯಾಸರಕ್ಕೆ ಹಂಗೆ ಹೋತು. ಅವಾಗ ಅಲ್ಲಲ್ಲ ನಿನ್ನ ಮನೆಗೆ ಕಡೆದಾರ ಬಂದ್ರು ಒಂಥರ, ನನ್ನ ಮಗಳು ಬಂದ್ರು ಒಂಥರ ನಿಂದ. ಅಲ್ರಿ ಅತ್ಯಾರ, ಹುಣ್ಣು ಹೊತ್ತನೇ ಬಂದಾನ, ಒಂದು ಬಿಸಿ ರೊಟ್ಟಿ ಮಾಡಿಕೊಟ್ರೆ ಅತ್ತಿ ಅಂದ್ರೆ ಏನು ಅಂತರಿಕಿಲ್ಲ, ನಮಗೆ ಬಡ್ತಾನೆ ಬರ್ತೈತೇನ್ರಿ ಅತ್ಯಾರ. ಅದು ಅಲ್ದ ತವ್ರ ಮನೆಯಿಂದ ಯಾರು ಬಂದಿದ್ರಿ ರೀ ಅತ್ಯಾರ? ನನಗೆ ಭಾಳ ದಿನ ಆತು ಯಾರು ಬಂದೇ ಇಲ್ಲ. ಏನು ನಮ್ಮ ಅವನು ಬಂದಿಲ್ಲ, ನಮ್ಮ ಅಣ್ಣ ತಮ್ಮಗಳು ಬಂದಿದ್ದಿಲ್ಲ. ಅಣ್ಣನದು ಈಗ ಬಂದಾನ. ಒಂದಕ್ಕೆ ಮಾಡಿ ಹಾಕ್ಲಿಕ್ಕಂದ್ರೆ ಅವಂಗಾರ ಏನು ತಿಳ್ಕೊತಾನ. ಇರ್ಲಿ ಬಿಡ್ರಿ, 2 ರೊಟ್ಟಿ ತಿಂದ್ಬಿಟ್ಲೆ ಏನು ಬಡ್ತಾನೆ ಬರೋದಿಲ್ಲ. ಅಲ್ಲ ನಿಮ್ಮ ಮಗಳು ಬಂದು ವಾರಾನ್ಗಟ್ಲೆ ತಿಂಗಳಂಗಟ್ಲೆ ಇದ್ದೋ ಕಳ, ಅವಾಗೂ ಹಿಂಗೆ ಅಂತೀರನ? ನಾನು ಮಾಡಿ ಕೊಟ್ಟಿರ್ತೇನಲ್ಲ. ಇನ್ನು ನಮ್ಮ ಅಣ್ಣಗೆ ಬರೀ ಬಿಸಿ ರೊಟ್ಟಿ ಮಾಡೇನಿ. ನಿಮ್ಮ ಮಗಳು ಬಂದ್ರೆ ಹೋಳಿಗೆ, ಕಡುಬು, ಕರ್ಚಿಕಾಯಿ ಏನು ಬೇಕಾದ ಬೇಡದೆಲ್ಲ ಮಾಡಿಕೊಡ್ತೀರಪ್ಪ. ಅಲ್ಲನ ಅವಾಗೂ ಹಿಂಗೆ ಮನೆ ತೊಳೆದು ಬೆಳೆದು ಗುಡಿಸಿ ಉಂಡಾಂತರ ಆತಂತ ಅಂತೀರನ? ನಮ್ಮ ಮನೆಯವ್ರು ಬಂದ್ರೆ ಹಿಂಗೆ ಯಾಕೆ ಮಾಡ್ತೀರಿ? ಎಲ್ಲ ಬೋಸುಡಿ, ಎಷ್ಟು ಮಾತಾಡ್ತಿಲ್ಲ ನೀನು? ಬರಲಿ ನನ್ನ ಮಗ ಬರಲಿ. ನಿನಗೆ ನಿಮ್ಮ ಅಣ್ಣದನಂತ ಇಷ್ಟು ಹಾರಾಡಕತ್ತೀಯನ? ಹೋಗ್ಲಿ ಅಮ್ಮ ಮನೆಗೆ ಹೋಗ್ಲಿ, ನಿನಗೆ ಹೇಗೆ ತಿನ್ನಿಸ್ತಾನೆ ನೋಡ್ತೀರಿ ನಿನಗೆ. ಎಷ್ಟು ಮಾತಾಡ್ತೀನಿ ನೀನು. ತವ್ರ ಮನೆಯವ್ರು ಬಂದ್ರೆ ಇವಕ್ಕೊಂದು ಉರಿತೈತಿ. ಏನಾರ ಮಾಡ್ಕೊಲಿ, ನನಗೇನು ಪರ್ಕ್ ಬೀಳ್ಬೇಕಾಗೈತಿ. ನಮ್ಮ ಅಣ್ಣ ಬಂದ ನಾ ಮಾಡಿಕೊಟ್ಟೇನೆ ಅಷ್ಟೆ. ಯಾರು ಬಂದು ಏನು ಮಾಡ್ತಾರೆ ನಾನು ನೋಡ್ತೇನೆ. ಮಾತಾಡಲಿಲ್ಲ ನನ್ನ ಮುಂದೆ ಆಯ್ತು ಅವಾಗ. ಆರಾಮದಿರಲ್ರಿ? ಆರಾಮದೇನು ನೋಡ್ರಿ ಮಾವ್ರ, ನೀವು ಆರಾಮದಿರಲ್ರಿ? ಭಾಳ ದಿನ ಆಗಿತ್ತು. ಕಸ್ತೂರಿನೂ ಬಂದಿದ್ದೆಯಲ್ಲ ನಮ್ಮೂರಿಗೆ, ತಂಗಿನೂ ಬಂದಿದ್ದಿಲ್ಲ. ಮನೆ ಬಂದಾಗ ಇಲ್ಲೇ ಬಿಟ್ಟು ಬಂದಿದ್ಲಲ್ಲ. ಈಗ ಟಪಾಲ್ ಹಾಕಿದ್ರಿ, ಒಂದು ಸಂಬಂಧ ಗೊತ್ತಾಗೈತಿ ಕರ್ಕೊಂಬ ಅಂತೇಳಿ, ಅದಕ್ಕೆ ಅಂತರಿಗಿಲೆ ಕರ್ಕೊಂಡು ಬಂದಿರಿ. ಚಲೋ ಸಂಬಂಧನ ಗೊತ್ತಾಗೈತ್ರಿ, ಭಾಳ ಚಲೋ ಸಂಬಂಧ ಗೊತ್ತಾಗೈತಿ. ಅದಕ್ಕೆ ಮಗಳನ್ನ ಅವ್ರಿಗೆ ಕೊಡ್ಬೇಕು ಅಂತ ನನ್ನ ತಲೆಯಾಗ. ಏನು ನಿನ್ನ ನೋಡಕ್ಕೆ ಹೋಗಿದ್ವಿ, ಮಂತ್ಯಾನ್ ನೋಡಕ್ಕೆ. ಹೆಣ್ಣು ಕೊಟ್ಟು ಉಣ್ಣಕ್ಕೆ ಹೋಗೋದಿತ್ತಂದ್ರೆ ನಿಮಗೂ ಹೇಳ್ತೇವ್ರಿ, ಬರ್ರಿ ನೀವು ಮತ್ತೆ ತಪ್ಪಿಸ್ಬೇಡ್ರಿ. ಮತ್ತು ನೀವು ನಿಮ್ಮ ಮನ್ಯಾನವ್ರು ಬರ್ರಿ, ಒಟ್ಟರು ಕೂಡ ಹೋಗಿ ಹೆಣ್ಣು ಕೊಟ್ಟು ಉಂಡು ಬಂದ್ಬಿಡೋಣಂತ. ಈಗ ಹುಡುಗ ನಾಳೆ ಬೆಳಿಗ್ಗೆ ಬರ್ತಾನೆ. ಬಂದಂದ್ರೆ ಒಪ್ಕೊಂಡಪ್ಪ ಹುಡುಗಿನಂದ್ರೆ ಮುಂದೆ ಮದ್ವೆ ಮಾತುಕತಿನ, ಮತ್ತೇನಿಲ್ಲ.
ಭಾಳ ಸಂತೋಷ ಆತ್ರಿ ಮಾವಾರ, ಭಾಳ ಸಂತೋಷ ಆತ್ರಿ. ಹಂಗಾರೆ ನಾ ಬರ್ಲಿ ರೀ, ಹೊತ್ತಾತು. ಮತ್ತು ಈಗ ಹೋದೆ ಅಂದ್ರೆ ನಾನು ಕತ್ಲಾಗೋಷ್ಟ್ಲೆ ಊರು ಮುಟ್ತೇನೆ ರೀ. ಊಟ ಮಾಡ್ರಿಲ್ಲ? ಅಯ್ಯೋ ನಿನ್ನ ಹೆಂಡ್ತಿ ಒಲಿ ಮುಂದೆ ಕುಂದ್ರಿಸ್ಕೊಂಡು ಬಿಸಿ 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 ರೊಟ್ಟಿ ಮಾಡಿ ತಾಟಿಗೆ ಹಾಕಿ ಎಣ್ಣ ಇನ್ನೊಂದು ತಿನ್ನು ಅಂತೇಳಿ ಜುಲುಮಿ ಮಾಡಿ ಹೊಡ್ತುಂಬ ಊಟ ಮಾಡ್ಸಾಳಪ್ಪ. ಹಂಗೆ ಅಣ್ಣನ ಉಪವಾಸ ಕಳಿಸ್ತಾಳೆ ಆಕಿ. ಊಟ ಆಗೈತೇನ್ರಿ? ಚಲೋ ಆಗ್ಬಿಡ್ರಿ ಹಂಗಾರ ಹೋಗ್ಬರ್ರಿ ಹಂಗಾರ. ನಾನು ನೋಡಿದ್ರೆ ಪಾಪ ನಮ್ಮ ಅಣ್ಣಗೆ ಇವತ್ತೊಂದು ದಿನ ಹೀರೋ ಅಂದೆ. ಈಗ ನೋಡಿದ್ರೆ ನಮ್ಮ ಅತ್ತಿನೂ ಹೀರೋ ಅನ್ವಳ್ಳ, ನಮ್ಮ ಮಾವನು ನನ್ನ ಗಂಡನೂ ಹೀರೋ ಅನ್ವಲ್ಲ. ನಮ್ಮ ಅಣ್ಣಗೆ ಅವರಿಬ್ರು ಹೀರೋ ಅನ್ಲಿಲ್ಲ ಅಂದ್ರೆ ಅವ ಇರಂಗಿಲ್ಲ. ಇನ್ನು ಇವರಿಬ್ರು ಮುಂದೆ ನಾ ಹೀರೋ ಅಂದೆ ಅಂದ್ರೆ ನನ್ನ ಗಂಡ ಹೊಯ್ಕೊಂತಾನ. ನಮ್ಮ ಅತ್ತಿ ಅಂತ ನಾನು ಹುರಿದ ಮುಕ್ತಾಳೆ. ಏನು ಮಾಡ್ಲಪ್ಪ ಪಾಪ ನಮ್ಮ ಅಣ್ಣಗೆ ಇವತ್ತೊಂದು ದಿನ ಇರೋ ಮನಸ್ಸು ಐತೆ ಏನ, ಇಲ್ಲಾಂದ್ರೆ ಹಂಗೆ ಹೇಳಲ್ಲವ. ಇರೋ ಮನಸ್ಸು ಇರ್ಬೋದು, ಆದ್ರೆ ನಮ್ಮ ಅತ್ತಿ ಹೀರೋ ಅನ್ವಳ್ಳಲ್ಲ. ಅವ್ರು ಹೀರೋ ಅನ್ಲಿಲ್ಲ ಅಂದ್ರೆ ಪಾಪ ಅವಾರ ಹೆಂಗಿರ್ಬೇಕು. ಹುಡುಗನ್ ನೋಡಿಲ್ಲಲ್ಲ ಅಣ್ಣ ನೀನು? ಹಾ ಹೌದು. ನೀವು ಹಿಂಗೆ ಮಾಡ್ರಿ, ನೀವು ಏನು ಮಾಡೋ ಇವತ್ತೊಂದು ದಿನ ಇರ್ರಿ, ನಾಳೆ ಬೆಳಗ್ಗೆ ಹೇಳತ್ಲೆ ಹುಡುಗ ಬರ್ತೇನಂತ ಹೇಳ್ಯಾನ ಅಂದ್ಮೇಲೆ ಬರತಾನ ಅವ. ಬರ್ತಾರಂದ್ರೆ ಬರ್ತಾರ. ಅದಕ್ಕೆ ನಾ ಏನಂತೀನಿ, ನೀವೇನು ಮಾಡೋ ಹುಡುಗನ್ ನೋಡ್ಕೊಂಡ ಹೋಗ್ಬಿಡ್ರಿ. ಅಯ್ಯ ದರಿದ್ರ ಬಾಡೆ, ಇವ್ಗೆ ಯಾಕೆ ಇರಂದ ಇವ ನನ್ನ ಮಗ ಹಲ್ಕಟ್ ಬಾಡೆ. ಹೆಂಡತಿ ಮಾತ ಕೇತಾನ ನೋಡು. ಹೊಂಟಿತ್ತು ಪೀಡ ಎದ್ದು ಸುಮ್ಮನೆ ಕೈ ಬಿಡೋದು ಬಿಟ್ಟು ಮತ್ತೆ ಇವತ್ತೊಂದು ದಿನ ಇರಂತ ಇಲ್ಲದಕ್ಕಿರ್ಬೇಕು. ನಮ್ಮನೆ ಕಾಲಿಪಿಲಿ ಯಾವ ಮೂಳುಗಳು ಬಂದು ಜೋಡಾಕವ ಏನಾತಾಗ. ನಾಳೆ ನೋಡಿಂದಾಗಡೆ ಏನಾರ ಚಲೋ ಇಲ್ಲ ಹಂಗೆ ಹಿಂಗೆ ಅನ್ನಂದ್ರೆ ಅಯ್ಯೋ ಯಾಕೆ ಬೇಕದು? ಅಲ್ಲ ಯಾರು ಏನಂದ್ರೆ ಏನು ಬಿಡೋ, ನಾ ಏನು ಮದುವೆ ನಿಲ್ಸಕ್ಕೆ ಬಿಡೋದಿಲ್ಲ, ಹೆಂಗಾರ ಮಾಡಿ ಮದುವೆ ಮಾಡೇ ಬಿಡೋದು. ಹ್ಞೂ ಇರಪ್ಪ ಇರು, ಇವತ್ತೊಂದು ದಿನ ಇದ್ದ ಹುಡುಗನ ನಾಳೆ ನೋಡ್ಕೊಂಡು ಹೋಗಿ ನೀ ಸುಮ್ಕ. ಹೌದಿಲ್ಲ? ಬೇಸಕತ್ತು. ಅಲ್ಲ ನಾನು ಮನ್ಯಾಗ ಹೇಳಿ ಬಂದಿದ್ದಿಲ್ಲ, ಇವತ್ತ ಬರ್ತೇನೆ ಅಂತ ಹೇಳಿದ್ದೆ. ಅಯ್ಯೋ ಅಣ್ಣ ಏನಾಗೋದಿಲ್ಲ ಬಿಡು, ಇವತ್ತೊಂದು ದಿನ ಇರು. ನಾಳೆ ಹುಡುಗನ್ ನೋಡಿದೆ ಅಂದ್ರೆ ನಿನಗೂ ಏನು ಅನಿಸ್ತೈತೆ ಅಂತ ಹೇಳುವಂತೆ. ಅದಕ್ಕೆ ಇರಣ್ಣ, ಅಷ್ಟು ನಿಮ್ಮ ಅವರ ಪ್ರೀತಿಲೇ ಹೇಳಕತ್ತಾರ, ಇರ್ಲಿಕ್ಕಂದ್ರೆ ಅವ್ರಿಗೆ ಬ್ಯಾಸರ ಆಗೋದಿಲ್ಲನ, ನೀ ಇರು. ಮಳ್ಳಿ ಅಳ್ಳು ಹುರಿದಂಗೆ ಮಾತಾಡ್ತಾಳೆ, ಅಳ್ಳು ಹುರಿದಂಗೆ. ಅವ್ರ ಆ ಸೈಡ್ ಬರ್ತಾರ. ಇಲ್ಲಂತ ಅಲ್ರಿ?